ಸರ್ ಒಪ್ಪಡ ರಾಜವಂಶದ ಅಭಿಮಾನಿಗಳು. ಅಪ್ಪು ಸರ್ಗೆ ಡೂಪ್ಲಿಕೇಟ್ ಆಗಲಿ ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಯುವರಾಜ್ ಕುಮಾರೇ, ಅಪ್ಪು ಅಪ್ಪುನೇ. ಆದ್ರೇನು ಅಪ್ಪು ಅವ್ರ ನಾವು ಯುವರಾಜ್ ಕುಮಾರ್ ಅಲ್ಲಿ ಕಾಣ್ತಿದೀವಿ. ಏನಕ್ಕೆ ಅವ್ರ ಆಕ್ಟಿಂಗ್ ವೈಸು, ಅವ್ರ ಡ್ಯಾನ್ಸ್ ವೈಸು, ಅವ್ರ ಜನಗಳನ್ನ ಪ್ರೀತಿಸೋ ರೀತಿ ಇದ್ರಲ್ಲಿ ನಾವು ಅಪ್ಪು ಅವ್ರನ್ನ ಕಾಣ್ತಾ ಇದೀವಿ ಅಷ್ಟೇ. ಬಿಟ್ರೆ ಅಪ್ಪು ಅವ್ರಿಗೆ ಡೂಪ್ಲಿಕೇಟ್ ಇನ್ನೊಂದಿಲ್ಲ. ಆದ್ರೆ ನಾವು ಇಷ್ಟು ವರ್ಷ ಕಾದ್ವಿ, ಇನ್ನೊಂದು ಬೇಕು, ಏನೋ ಒಂದು ಟಚ್ ಬೇಕು ಅಭಿಮಾನಿಗಳಿಗೆ ಅಂತ ಇಷ್ಟು ದಿನ ಕಾಯ್ತಾ ಇದ್ವಿ. ನಿನ್ನೆ ಲೈಟ್ ಒಂದು ಹತ್ತಿದೆ. ಅದು 28 ನೈಟು ಅಥವಾ 29 ಬೆಳಗ್ಗೆ ಬ್ಲಾಸ್ಟ್ ಆಗುತ್ತೆ. ಅದನ್ನೆಲ್ಲರೂ ಕಣ್ ತುಂಬ್ಕೊಳ್ಳುವಂತ್ರಿ, ಉರ್ಕೊಳ್ಳೋರು ಕಣ್ ತುಂಬ್ಕೊಳ್ರಿ, ಪ್ರೀತಿಸೋರು ಮನ್ಸು ತುಂಬ್ಕೊಳ್ಳಿ. ಅದು ಎಲ್ಲಾ ಥಿಯೇಟರ್ಗಳಲ್ಲಿ, ಎಲ್ಲಾ ಮನೆಗಳಲ್ಲಿ, ಮನ್ಸುಗಳಲ್ಲಿ ಒಂದು ಹಬ್ಬದ ವಾತಾವರಣ 29 ಕ್ರಿಯೇಟ್ ಆಗುತ್ತೆ. ಈ ಸಂತೋಷ್ ಆನಂದರಾಮ್ ಅಂತ ನಾವು ತಲೆ ಮೇಲೆ ಎತ್ಕೊಂಡಿದ್ವಿ, ನಮ್ಮ ಅಪ್ಪು ಸಾರ್ ಅಣ್ಣ ತಮ್ಮ ಅಂತ ಅವ್ರು ಹೇಳ್ಕೊಂಡು ಅಡ್ಡಾಡ್ತಿದ್ರು. ಅವ್ರು ಮಾತು ಕೊಟ್ಟಿದ್ರು, ಅಭಿಮಾನಿಗಳಿಗೆ ಬೇಜಾರು ಮಾಡಲ್ಲ ಅಂತೇಳಿ. ಒಂದು ಸ್ಟಾರ್ಟ್ಅಪ್ ಅಲ್ಲಿ ಖುಷಿ ಕೊಟ್ಟಿದ್ದಾರೆ. ಒಂದು ಟೀಸರ್ ಅಂತ ಕೊಟ್ಟಿದ್ರು, ಅದೊಂಥರ ಉಪ್ಪಿನಕಾಯಿ ಸ್ಟಾರ್ಟ್ ಅಲ್ಲಿ ಇತ್ತು. ಈಗ ಒಂದು ಒಳ್ಳೆ ಬಾಡೂಟ ತರ ಕೊಟ್ಟಿದ್ದಾರೆ. 29ಕ್ಕೆ ಒಂಥರ ಹಬ್ಬದ ಊಟ ಹಾಕಿಸ್ತಾರೆ. ಅದು ಹೇಳಿ ಕೇಳಿ ಮಾರ್ಚಲ್ಲಿ ಶುರು ಆಗಿದ್ದು, ಮಾರ್ಚಲ್ಲೇ ರಿಲೀಸ್ ಆಗ್ತಿದೆ. ಮಾರ್ಚ್ ಒಂಥರ ದೊಡ್ಡ ಮನೆಗೆ ಮತ್ತೆ ರಾಜ್ಕುಮಾರ್ ವಂಶದ ಅಭಿಮಾನಿಗಳಿಗೆ ಒಂಥರ ಹಬ್ಬ. ಯಾಕಂದ್ರೆ ಇದೇ ತಿಂಗಳು ಶಿವರಾಜ್ ಕುಮಾರ್ ಬರ್ತಿದ್ದಾರೆ. ನೆಕ್ಸ್ಟ್ ಜಾಕಿ ರಿಲೀಸ್ ಆಗ್ತಾ ಇದೆ ಇದೇ ತಿಂಗಳಲ್ಲಿ. ಅಪ್ಪು ಬಾಸ್ ನೋಡ್ತೀವಿ. ನೆಕ್ಸ್ಟ್ ಅವ್ರ ಮಗ ಯಾರು, ಯುವರಾಜ್ ಕುಮಾರ್, ಅವ್ರದ್ದು 29ಕ್ಕೆ ನೋಡ್ತಾ ಇದೀವಿ. ಮಾರ್ಚ್ ಅಲ್ಲಿ ಒಂಥರ ಹಬ್ಬದ ವಾತಾವರಣ ನಡೀತಾ ಇದೆ. ಅವರ ಒಂದೊಂದು ಸ್ಟೆಪ್ ಕೂಡ ಕಣ್ ತುಂಬ್ಕೊಳ್ಳಂಗಿದೆ. ಇದು ಲಿರಿಕಲ್ ವಿಡಿಯೋ, ಪೂರ್ತಿ ಡ್ಯಾನ್ಸ್ ವಿಡಿಯೋ ನೋಡಿ. ಎಲ್ರಿಗೂ ಒಂದು ಹಬ್ಬ ಇದೆ. ಅದೇ ಇದೇ ತಿಂಗಳು ಮಾರ್ಚ್ 17 ಅಪ್ಪು ಬಾಸ್ ಬರ್ಡೇ ಇದೆ. ಇನ್ನೊಂದೇನೋ ಸಾಂಗ್ ಇದೆ, ಇನ್ನೊಂದು ಹಬ್ಬದ ಊಟ ಇದೆ ಅಂತ ಹೇಳಿದ್ದಾರೆ ಸಂತೋಷ್ ಆನಂದರಾಮ್ ಅವರು. ಅವ್ರ ಮೇಲೆ ತುಂಬಾ ಹೋಪ್ ಇದೆ. ಹೋಪ್ನ ಈಗ ತಾನೇ ಮತ್ತೆ ನಿಜ ಮಾಡಿದ್ದಾರೆ. ಅದನ್ನ ಕಾಯ್ತಾ ಇದೀವಿ ಬರ್ಲಿ ಅಂತ ಹೇಳಿ. ಪ್ರತಿಯೊಬ್ರು ಖುಷಿಯಿಂದ ಕಣ್ ತುಂಬ್ಕೊಳ್ತಾ ಇದೀವಿ ಅಪ್ಪು ಅವ್ರನ್ನ. ಇವ್ರ ಮುಖದಲ್ಲಿ ಅವರ ಒಂದೊಂದು ಲಿರಿಕ್ ಒಂದಿದೆ, ಅದರಲ್ಲಿ ಚಿಕ್ಕದಾಗಿ ಒಂದು ಬೈಟು, ಟೀಕೆ ಮಾಡೋರ್ಗೆಲ್ಲ ಟೀಗೂ ಕಾಸಿರಲ್ಲ ಅಂತ ಹೇಳಿ. ಇಷ್ಟ ದಿನ ಯಾರ್ಯಾರು ಇಲ್ಲಿಗೆ ಮುಗೀತು, ಇಲ್ಲಿಗೆ ಆಯ್ತು, ಯಾರು ಬರಲ್ಲ ಅಂತ ಕಾಯ್ತಾ ಇದ್ರಲ್ಲ, ನೋಡಿ ಸಾರ್ ಈಗ ಶುರು ಆಗಿದೆ ಹಬ್ಬನ. 29ಕ್ಕೆ ಕಾದ್ ನೋಡಿ ನೀವು ಸರ್. 29ಕ್ಕೆ ರಿಲೀಸ್ ಆಗ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಯಾವುದೇ ರೀತಿ ಅನೌನ್ಸ್ಮೆಂಟ್ ಮಾಡಿಲ್ಲ ನಾವು. ಏನಕ್ಕೆ ಹೇಳ್ತಾರೆ ಬಿಡ್ತಾರೆ ಅಂತೇಳಿ ಒಂದು ಊಹಾಪೋಹಗಳು ತುಂಬಾ ಓಡಾಡ್ತಿದ್ದಾವೆ. ಲಾಸ್ಟ್ ನಾವೇನು ಗಂಧದ ಗುಡಿ, ನಮ್ಮ ಅಪ್ಪು ಅಣ್ಣ, ನಮ್ಮ ದೇವ್ರು, ಅಭಿಮಾನಿಗಳನ್ನ ದೇವ್ರು ಅಂದವ್ರ ತಂದೆ, ಅಭಿಮಾನಿಗಳಿಗೆ ದೇವರಾದಂತ ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ಗಂಧದ ಗುಡಿ ರಿಲೀಸ್ ದಿನ ನಾವೇನೇನ್ ಹೇಳಿದ್ವಿ ಅದನ್ನೆಲ್ಲ ಮಾಡಿದೀವಿ. ಅದು ಜನಗಳಿಗೆ ಗೊತ್ತು, ಅಭಿಮಾನಿಗಳಿಗೆ ಗೊತ್ತು. ಅದೇ ರೀತಿ 29ಕ್ಕೂ ಕೂಡ ಯುವರಾಜ್ ಕುಮಾರ್ ಅವ್ರನ್ನ ದಾವಣಗೆರೆಗೆ ವೆಲ್ಕಮ್ ಮಾಡ್ಕೊಳ್ಳೋಕೋಸ್ಕರ ತುಂಬಾ ತಯಾರಿ ನಡೆದಿದೆ. ಅದು ಸದ್ಯಕ್ಕೆ ಇಲ್ಲೂ ರಿವೀಲ್ ಮಾಡಿಲ್ಲ. ರೀಸನ್ ಏನಂದ್ರೆ ನಮಗೆ ಫಸ್ಟ್ ಕಾನ್ಸಂಟ್ರೇಟ್ ಇರೋದೀಗ ಜಾಕಿ ರಿಲೀಸ್, ನಮ್ಮ ಅಪ್ಪು ಬಾಸ್ದು. ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀವಿ. ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ ತದನಂತರ ಅವ್ರ ಮಗ, ಅವ್ರ ಮನೆಯಿಂದ ಆಡೋ ಹುಡುಗರು ಬಂದ್ರು ನಾವು ಆಟ ಆಡ್ಸ್ ಕಳಿಸ್ತೀವಿ ಅಂತದ್ರಲ್ಲಿ ಬರ್ತಾ ಇರೋದು ಫೈರ್ ಆಶೀರ್ವಾದ ಅವ್ರ ಮೇಲೆ, ನಮ್ಮ ಎಲ್ಲಾ ರಾಜವಂಶದ ಅಭಿಮಾನಿಗಳ ಮೇಲೆ ಇದ್ದೇ ಇರುತ್ತೆ. ಅವ್ರ ಆಶೀರ್ವಾದದಿಂದ 100 ಡೇಸ್ ಓಡುತ್ತೆ. ಒಳ್ಳೆ ಕತೆ ಬರೆದಿದ್ದಾರೆ. ಸಂತೋಷ್ ಆನಂದರಾಮ್ ಲಿರಿಕಲ್ ತೋರಿಸಿದ್ದಾರೆ. ಇನ್ನು ಸ್ಟೋರಿಲಿ ಬೇರೆ ತರನೇ ತೋರಿಸ್ತಾರೆ ಅನ್ನೋ ನಂಬಿಕೆ ಇದೆ. ಯುವರಾಜ್ ಕುಮಾರ್ಗೆ ಮತ್ತೆ ಯುವ ಸಿನಿಮಾಗೆ, ಇಡೀ ಟೀಮ್ಗೆ, ಸಂತೋಷ್ ಆನಂದರಾಮ್ ಅವ್ರಿಗೆ ಆಲ್ ದ ಬೆಸ್ಟ್. ದಾವಣಗೆರೆ ಮತ್ತು ರಾಜವಂಶದ ಅಭಿಮಾನಿಗಳ ವತಿಯಿಂದ ಆಲ್ ದ ಬೆಸ್ಟ್. ಇದೇ ತಿಂಗಳು 29ಕ್ಕೆ ಸಿನಿಮಾ ರಿಲೀಸ್. ಇದ್ರಿಗಿಂತ ಜಾಸ್ತಿ ಜನ ನೋಡ್ತಾರ. ಡಾಕ್ಟರ್ ರಾಜ್ ಕುಟುಂಬದವ್ರು ಅಷ್ಟು ಬರ್ತಾರೆ, ಅಭಿಮಾನಿಗಳು ಅಷ್ಟು ಬರ್ತಾರೆ. ದೇವ್ರ ಅಭಿಮಾನಿಗಳು ದೇವ್ರು ಅಂತ ಕರೆದಂತ ಪರಮಾತ್ಮ. ಅದ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳೇ ದೇವ್ರು ಅಂತ ಕರೆದವ್ರು ಅವರು. ಸರ್ ಆ ಸಿನಿಮಾನ 29 ನೋಡ್ತೀವಿ. ಯುವರಾಜ್ ಕುಮಾರ್ ಮತ್ತೆ ಮುಂದೆ ಬೆಳಿತಾನೆ ಇರ್ತಾರೆ. ಜೊತೆಗೆ ಯುವ ಒಬ್ಬ, ಶಿವ ಒಬ್ಬನೇ. ಸರ್ ಆ ಸಿನಿಮಾ ಮುಂದೆ ಓಡುತ್ತೆ, ಚೆನ್ನಾಗಿ ಓಡುತ್ತೆ ಸರ್. ಒಳ್ಳೇದಾಗ್ಲಿ ಯುವರಾಜ್ ಕುಮಾರ್ ಸರ್. ನಮಸ್ಕಾರ. ಅಪ್ಪು ಸರ್ ಬಿಟ್ರೆ ನೆಕ್ಸ್ಟ್ ಅವರೇ ಆಗಿರೋದು. ನಾವು ಕನ್ನಡ ನೋಡಿದ ಕನ್ನಡದಲ್ಲಿ ಹೌದ್ರಾ ಅಂತ ಮತ್ತೆ ಸ್ಟೆಪ್ ಯಾರು ಆಗಲ್ಲ. ಆ ಸ್ಟೆಪ್ ಯಾರಿಗೂ ಆಗಕ್ ಬರಲ್ಲ. ಹಂಗೆ ಹಾಕಿದ್ದಾರೆ. ಆನಂದರಾಮ್ ಸರ್ ಮೇನ್ ಮುಖ್ಯವಾಗಿ ನಮ್ಮ ಆನಂದರಾಮ್ ಸರ್ ಇನ್ನೂ ಆ ಥರ ಸಿನಿಮಾ ಕೊಡ್ತಾನೆ ಇರ್ತಾರೆ. ಆ ಡ್ಯಾನ್ಸ್ ಅವ್ರು ಹೆಂಗೆ ಪ್ರಾಕ್ಟೀಸ್ ಕೊಡ್ತಾರೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಇನ್ನೂ ಚೆನ್ನಾಗಿ ಕೊಡ್ಲಿ. ನಮ್ಮ ದೊಡ್ಡ ಮನೆ ಇನ್ನೂ ಬೆಳೀತಾ ಇರಬೇಕು. ಜೈ ಪವರ್ ಸ್ಟಾರ್. ಅಪ್ಪು ಬಾಸ್ ಯಾವತ್ತಿಗೂ ದೇವರೇ ದೇವರು. ಸಿನಿಮಾ ಬಗ್ಗೆ ನಾನು ಜಾಸ್ತಿ ಹೇಳಂಗೂ ಇಲ್ಲ. ಅಪ್ಪು ಸರ್ ರಾಜ್ ಕುಟುಂಬದಿಂದ 3 ಮಕ್ಕಳು ಬಂದ್ರು. ಆ 3 ಮಕ್ಕಳಿಂದ ಮತ್ತೆ ಮೊಮ್ಮಕ್ಕಳು ಬಂದ್ರು. ಮೊಮ್ಮಕ್ಕಳಲ್ಲಿ ನಾವು ಅಪ್ಪು ಸರ್ನ ಕಾಣ್ತಿದ್ದೀವಿ. ಯುವ ರಾಜ್ಕುಮಾರ್ ಅಂದ್ರೆ ನಮ್ಮ ಮೊನ್ನೆ ವಿನಯ್ ಸರ್ ಅವ್ರದ್ದು ಒಂದು ಸರಳ ಪ್ರೇಮ ಕಥೆ, ಅದು ಈಗಲೂ ಕೂಡ ಮೈಸೂರು ಬೆಂಗಳೂರು ಎಲ್ಲ ಓಡ್ತಾ ಇದೆ. ಸಿನಿಮಾ ಬಹಳ ಚೆನ್ನಾಗಿ ಓಡ್ತಾ ಐತೆ. ನಮ್ಮ ಅಪ್ಪು ಸರ್ ಸಿನಿಮಾನು ನಾಳೆ ಮಾರ್ಚ್ 17 ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರದ್ದು, ನಮ್ಮ ದೇವ್ರದ್ದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ. ಅವ್ರ ಸಿನಿಮಾ ಮುಂದೆ ಓಡುತ್ತೆ. ಶಿವ ಒಬ್ನೇ, ಯುವನೂ ಒಬ್ನೇ ಇರೋದು. ಯಾವತ್ತಿದ್ರು ದೇವರಾಗಂತ ಪುನೀತ್ ರಾಜ್ಕುಮಾರ್, ಯಾವತ್ತಿದ್ರು ದೇವರೇ ಪುನೀತ್ ರಾಜ್ಕುಮಾರ್. ಮನುಷ್ಯ ರೂಪದಲ್ಲಿ ನಾವು ನೋಡಿದಂತ ದೇವತಾ ಮನುಷ್ಯರಂದ್ರೆ ಸಿದ್ಧಗಂಗಾ ಶಿವಗಳು ಬಿಟ್ರೆ ಪುನೀತ್ ರಾಜ್ಕುಮಾರ್. ಮನುಷ್ಯನ ರೂಪದಲ್ಲಿ ನೋಡಿರೋದು ದೇವ್ರನ್ನ. ಯುವ ರಾಜ್ಕುಮಾರ್ ಮುಂದೆ ಭಾಳ ಚೆನ್ನಾಗಿ ನೋಡುತ್ತೆ. ಎಲ್ಲ ಫ್ಯಾನ್ಸ್ಗಳು ಥಿಯೇಟರ್ಲಿ ಎಲ್ಲರೂ ನೋಡ್ತೀವಿ. ಅಪ್ಪು ಸರ್ನ ಹೆಂಗ್ ಗೌರವಿಸಿದ್ದು ಅದೇ ತರನೇ ಯುವರಾಜ್ ಕುಮಾರ್ನ ಅದೇ ತರನ ಗೌರವಿಸ್ತಾನೆ ಚೆನ್ನಾಗಿ ನಡೆಸ್ಕೊಡ್ತೇವೆ.